ಬಂದರೆ ಸಂವಿಧಾನ ಅಭದ್ರ ಆಗ್ತದೆ ಎಂಬತಕ್ಕಂಥ ನೋವು ಆತಂಕ ನಮ್ಮನ್ನು ಕಾಡಿದ್ರಿಂದ ಇವತ್ತು ನಾವು ಸಾಮಾಜಿಕ ನ್ಯಾಯ ಇರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಗಮನಿಸಿದರೆ ನಮಗೆ ತೊಂದರೆ ಆಗೋದಿಲ್ಲ, ನಮ್ಮ ಹಕ್ಕುಗಳು ಸಿಗ್ತವೆ, ನಮಗೆ ನ್ಯಾಯ ಸಿಗ್ತವೆ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರತಕ್ಕಂಥ ಪಕ್ಷ ಅಂತೇಳಿ ನಾವು ಸಂವಿಧಾನ ರಕ್ಷಣೆ ಅಂತ ಹೇಳ್ತೇವೆ. ಈಗ ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಮಗೆ ಸ್ವತಂತ್ರ ಬಂದ ಪರಿಸ್ಥಿತಿಯಲ್ಲಿ ದೇಶ ಹೇಗಿತ್ತು, ನಮ್ಮ ದೇಶದ ಸಂಪತ್ತು ಚೆನ್ನಾಗಿ ಗೊತ್ತಿದೆ ಅಂತ ವಿಚಾರ. ಅವರು ಏನು ಈ 70 ವರ್ಷಗಳ ಕಾಲ, 65 70 ವರ್ಷ ತಗೊಂಡ್ಬಿಡೋದು, ಅವ್ರು 70 ವರ್ಷ ಕಾಲಘಟ್ಟ ಏನು ಅವ್ರು ಮಾಡಿದ್ದಾರೆ. ಸೊ ಈ ಸಮಯದಲ್ಲಿ ಅವಾಗಿನ ಪರಿಸ್ಥಿತಿಗಿಂತ ಆಹಾರದ ಕೊರತೆ ಇತ್ತು. ಹಸಿರು ಕ್ರಾಂತಿಯ ಮೂಲಕ ಆಹಾರವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷ. ಎಲ್ಲ ಪರಿಶಿಷ್ಟ ಕಷ್ಟ, ಎಲ್ಲ ಬಡವರು ಕೂಡ ಆಹಾರದ ಪರಿಸ್ಥಿತಿ ಕಠಿಣ ಪರಿಸ್ಥಿತಿ ಆದಾಗ ಜಗಜೀವನ್ ರಾಮ್ ನೇತೃತ್ವದಲ್ಲಿ ಇವತ್ತು ಹಸಿರು ಕ್ರಾಂತಿಯಾಗಿ ಆಹಾರವನ್ನು ಕೊಟ್ಟಂತ ಕೀರ್ತಿ ಇದೆ, ಆಸ್ಪತ್ರೆಗಳನ್ನು ಕಟ್ಟಿಸಿರ್ತಕ್ಕಂಥ ಕೀರ್ತಿ ಇದೆ, ಶಾಲೆಗಳನ್ನು ಕಟ್ಟಿದಂತ ಕೀರ್ತಿ ಇದೆ. ಈ ಮೂಲಕ ನಾವು ನಮ್ಮ ಹಂತಕ್ಕೆ ಎಷ್ಟು ಸಾಧ್ಯವೋ, ಎಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದ್ದಂತ ಕಾಲಘಟ್ಟದಲ್ಲಿ ಅಷ್ಟು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆದ್ರೆ ಇವ್ರು ಏನು 10 ವರ್ಷ ಆಡಳಿತಕ್ಕೆ ಬಂದ್ರೆ ಈಗ ಅವರು ಮಾಡಿರ್ತಕ್ಕಂಥ ಒಂದು 10% ಕೂಡ ಇವರು ಪರಿಶಿಷ್ಟ ಜಾತಿಗಳಿಗೆ, ಪರಿಶಿಷ್ಟ ವರ್ಗಗಳಿಗೆ, ಕಾರ್ಮಿಕರಿಗೆ, ರೈತರಿಗೆ ಇವರು ಏನು ಮಾಡಕ್ಕೆ ಕೈಯಿಂದ ಆಗಿಲ್ಲ. ಇವರು ಇದ್ದದನ್ನ ಹಾಳು ಮಾಡಿದ ಹೊರತು ಏನು ಮಾಡಿಲ್ಲ. ಖಾಸಗಿಯವರಿಗೆ ಮಾರಾಟ ಮಾಡೋದು, ಅವರಿಂದ ಇವರು ಚುನಾವಣಾ ಬಾಂಡ್ ಮೂಲಕ ದುಡ್ಡು ತಗೊಳ್ಳಿ ಇವರು ಸಾಧನೆ ಬಿಟ್ರೆ, ನಮ್ಮ ಪ್ರಗತಿಗೆ ಒಂದೇ ಒಂದು ಕಾನೂನನ್ನ ಮಾಡಿ ಒಂದೇ ಒಂದು ಅವರಿಗೆ ಅನುಕೂಲ ಮಾಡಿರ್ತಕ್ಕಂಥ ಯೋಜನೆ ಯಾವುದು ಜಾರಿಗೆ ಬರಲಿಲ್ಲ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡಿದ್ರ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಹಾಸ್ಟೆಲ್ ಇಂಪ್ರೂವ್ಮೆಂಟ್ ಮಾಡಿದ್ರ, ವಸತಿ ಶಾಲೆಗಳನ್ನ ಮಾಡಿದ್ರ, ಇರುವ ನವೋದಯ ಮತ್ತು ಸೈನಿಕ ಶಾಲೆಗಳನ್ನ ಖಾಸಗಿಯವರಿಗೆ ಕೊಡ್ತಕ್ಕಂಥ ಕುತಂತ್ರವನ್ನು ಮಾಡಿರ್ತಕ್ಕಂಥ ಅಪಕೀರ್ತಿ ಈ ಬಿಜೆಪಿ ಸರ್ಕಾರಕ್ಕೆ ಹೋಗ್ತದೆ. ಸರ್ಕಾರಿ ಸಂಸ್ಥೆಗಳನ್ನ ಮಾಡಿ ನವೋದಯ ಶಾಲೆಗಳು ಇವತ್ತು ಏನಾದ್ರೂ ಇವತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇವತ್ತು ಉತ್ತಮ ಮಟ್ಟದ ಶಿಕ್ಷಣ ಪಡಿತಾ ಇದ್ದಾರೆ ಅಂದ್ರೆ ಅದು ನವೋದಯ ಶಾಲೆ. ಆ ನವೋದಯ ಮತ್ತು ಸೈನಿಕ ಶಾಲೆಗಳನ್ನ ಇವತ್ತು ಇವರು ಖಾಸಗೀಕರಣ ಮಾಡಕ್ ಹೋಗ್ತಾ ಇದ್ದಾರೆ. ಸೊ ಇದು ಪರಿಶಿಷ್ಟ ಜಾತಿಗಳಿಗೆ, ಪರಿಶಿಷ್ಟ ವರ್ಗಗಳಿಗೆ, ಗ್ರಾಮೀಣ ಭಾಗದವರಿಗೆ ಇದು ದೊಡ್ಡ ಒಂದು ಮಾರಕ ಆಗ್ತಕ್ಕಂಥ ವಿಚಾರ. ಮತ್ತು ಶಿಕ್ಷಣ ವಿಚಾರವೂ ಅಷ್ಟೇ. 75 ರೂಪಾಯಿ ಸ್ಕಾಲರ್ಶಿಪ್ ಕೊಡಕ್ಕಾಗಲ್ಲ, ಅದು ಮಿಸ್ಯೂಸ್ ಆಗುತ್ತೆ ಅಂತ ಹೇಳಿ ಇವರು ಯಾವ ಮಟ್ಟದಲ್ಲಿ ಇವ್ರ ಮನಸ್ಥಿತಿ ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅವರು ಆ ಕಾಲಘಟ್ಟದಲ್ಲಿ ಏನೇನು ಸಾಧ್ಯತೆ ಇದೆ ಆ ಒಂದು ಸಾಧನೆ ಮಾಡಿದ್ದಾರೆ. ಈ ಒಂದು 10 ವರ್ಷದಲ್ಲಿ ಯಾವುದೇ ಸಾಧನೆ ಆಗಿಲ್ಲ. ಇವರಿಂದ ಪರಿಶಿಷ್ಟ ವರ್ಗದವರಿಗೆ ಇರ್ಬೋದು, ರೈತರಿಗೆ ಯಾವುದೇ ಯೋಜನೆಗಳು ಬಂದಿಲ್ಲ. ಇವರು ಪ್ರಚಾರ ಮಾತ್ರ ಇರುವುದು. ಕಸ ನಮ್ದು, ಪೊರಕೆ ನಮ್ದು, ಪ್ರಚಾರ ಇರುವುದು. ದುಡ್ಡು ನಮ್ದು, ಖಾತೆ ನಮ್ದು, ಪ್ರಚಾರ ಇರುವುದು. GST ಹಣ ನಮ್ದು, ಅಭಿವೃದ್ಧಿ ಇರುವುದು, ಪ್ರಚಾರ ಇರುವುದು. ಇವರು ಕೇವಲ ಬಿಟ್ಟಿ ಪ್ರಚಾರ ತೆಗೆದುಕೊಳ್ಳದೆ ಮುಂದಿದ್ದಾರೆ ಹೊರತು ಅಭಿವೃದ್ಧಿ ಮಾಡೋದಿಲ್ಲ. ಈಗ ಇವ್ರಿಗೆ ಅಭಿವೃದ್ಧಿಯಲ್ಲಿ ಇವ್ರಿಗೆ ಓಟ್ ಕೇಳಕ್ಕೆ ಇವ್ರಿಗೆ ಏನು ವಿಷಯಗಳೇ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಕೋಮುವಾದ ಸೃಷ್ಟಿ ಮಾಡ್ತಕ್ಕಂಥದ್ದು, ಒಂದು ಸಮುದಾಯವನ್ನು ಮತ್ತೊಂದು ಸಮುದಾಯ ಎತ್ತಿ ಕಟ್ತಕ್ಕಂಥದ್ದು, ಮೈಂಡ್ ವಾಶ್ ಮಾಡ್ತಕ್ಕಂಥದ್ದು, ಭಾವನಾತ್ಮಕವಾಗಿ ಜನರ ಮನಸ್ಸನ್ನ ಗೆಲ್ಲಕ್ಕೆ ಪ್ರಯತ್ನ ಮಾಡೋದು. ಇವ್ರು ಹೇಳಂತ ಹೇಳ್ರಿ, ಯಾವ್ದಾದ್ರು ಯೋಜನೆ ಹೆಸರು ಹೇಳಿ. ನಾವು ಅನ್ನಭಾಗ್ಯ ಕೊಟ್ಟಿದ್ದೀವಿ, ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ, ಗೃಹ ಜ್ಯೋತಿ ಕೊಟ್ಟಿದ್ದೀವಿ, ವಿದ್ಯಾನಿಧಿ ಕೊಟ್ಟಿದ್ದೀವಿ, ಯಾವ ಯೋಜನೆಗಳಿಲ್ಲ. ಯಾರು